ಆಗಿದ್ದು ಶಿರಾಡಿ ಘಾಟ್ ಬಳಿಕ ಅಲ್ಲಿ ಗುಡ್ಡ ಕುಸಿತವಾಗಿದೆ. ಇದಕ್ಕೆ ಎತ್ತಿನಹೊಳೆ ಯೋಜನೆಯೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಆರ್ಭಟಕ್ಕೆ ನಲುಗಿದ ಹಾಸನ, ಶಿರಾಡಿ ಘಾಟ್ ಸಂಚಾರ ಬಂದ್. ಎಲ್ಲಿ ನೋಡಿದ್ರೂ ನೀರಿನ ಆರ್ಭಟ, ಪ್ರವಾಹ, ಹಲವೆಡೆ ಭಾರೀ ಅವಾಂತರ. ಹಾಸನದಲ್ಲಂತೂ ಮಳೆಯ ಜೊತೆ ಸರ್ಕಾರದ ಆ ಯೋಜನೆಯ ತಲೆಬಿಸಿದೆ. ಜಿಲ್ಲೆಯಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿತ ಆಗಿದೆ. ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಪದೇ ಪದೇ ತೊಂದರೆಯಾಗ್ತಾ ಇದೆ. ಸರ್ಕಾರದ ಎತ್ತಿನಹೊಳೆ ಯೋಜನೆಯಿಂದ ಶಿರಾಡಿ ಘಾಟ್ ಬಳಿ ಗುಡ್ಡ ಕುಸಿದಿದ್ದು ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಎತ್ತಿನಹೊಳೆ ಯೋಜನೆಯೇ ಹಲವಾರು ಹಳ್ಳಿಗಳಿಗೆ ಕಂಟಕ ಆಗಿದೆ. ಯೋಜನೆಯಿಂದಾಗಿ ಹಲವು ಮನೆಗಳಿಗೆ ಹಾನಿಯಾಗಿದ್ದು ರಸ್ತೆ ಸಂಚಾರಕ್ಕೆ ಮಾರ್ಗ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾವು ನಮ್ಮ ರೋಡಿಗೋಸ್ಕರ ಜೈಲಿಗೆ ಹೋಗಕ್ಕೂ ಸಿದ್ಧ. ಅವ್ರ ಮೇಲಧಿಕಾರಿಗಳು ಬಂದು ನಮಗೆ ಇಲ್ಲೊಂದು ಸುತ್ತಮುತ್ತ 30 ಹಳ್ಳಿ ಸೇರುತ್ತೆ. 30 ಹಳ್ಳಿಯಿಂದ ನಮಗೆ ರೋಡ್ ಬೇಕು. ಶಾಲಾ ಮಕ್ಕಳಿಗೆ, ಆಸ್ಪತ್ರೆಗೆ ಹೋಗೋರಿಗೆ, ವೃದ್ಧರಿಗೆಲ್ಲ ತೊಂದರೆ ಆಗಿದೆ. ಹಾಗಾಗಿ ನಮಗೆ ಒಂದು ವಾರದೊಳಗೆ ತಾತ್ಕಾಲಿಕ ಸಿಮೆಂಟ್ ರೋಡ್ ಕೇಳ್ತಿಲ್ಲ. ಎಲ್ಲಿಗೆ ಪರಿಹಾರ ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ರೋಡ್ ಮಾಡ್ಕೊಡ್ಬೇಕು ಅಷ್ಟೇ. ನಮಗೆ ಯಾವುದೇ ರೋಡು ಇಲ್ಲ, ಸಂಪರ್ಕ ಕಡಿತ ಆಗಿದೆ. ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ವರದಿ ಆಧರಿಸಿ ಸರ್ಕಾರ ಕೈಗೆತ್ತಿಕೊಂಡಿರುವ ಕುಡಿಯುವ ನೀರಿನ ಯೋಜನೆಯಾಗಿದೆ. ಸಕಲೇಶಪುರ ಆಸುಪಾಸಿನಲ್ಲಿ ಹರಿಯುವ ಎತ್ತಿನಹೊಳೆ, ಕಾಡುಮನೆ ಹೊಳೆ, ಹೊಂಡದ ಹೊಳೆ ಮತ್ತು ಕೇರಿ ಹೊಳೆ ಮೂಲಕ ನೀರನ್ನ ಸಂಗ್ರಹಿಸಲಾಗುತ್ತೆ. ಒಟ್ಟು 8 ಒಡ್ಡುಗಳನ್ನು ನಿರ್ಮಿಸಿ ಸಂಗ್ರಹಿಸಲಾದ ನೀರನ್ನ ಪೈಪ್ಲೈನ್ ಮೂಲಕ ಹರವನಹಳ್ಳಿ ಎಂಬ ಗ್ರಾಮದ ಬಳಿ ಸಂಗ್ರಹಿಸಲಾಗುತ್ತೆ. ಹೀಗೆ ಸಂಗ್ರಹಿಸುವ ನೀರನ್ನ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ ಬಳಸುವ ಬೃಹತ್ ಯೋಜನೆ ಇದಾಗಿದೆ. ಹೀಗಾಗಿ ದೊಡ್ಡ ತಪ್ಪಲು ಬಳಿ ಇದರ ಕಾಮಗಾರಿ ನಡೀತಾ ಇದ್ದು ಇದರಿಂದ ಅವಾಂತರಗಳಾಗ್ತಾ ಇದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸುವ ಕುರಿತು ಚರ್ಚಿಸಲಾಗುತ್ತೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಮೇಲಧಿಕಾರಿ ತಿಳಿಸಿದ್ದೀವಿ, ನಮ್ಮ ಎತ್ತಿನಹೊಳೆ ಪೈಪ್ಲೈನ್ ಹತ್ರ ಈ ತರ ಆಗಿದೆ ಅಂತ ಹೇಳಿ. ಅವರು ಅದಕ್ಕೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೊಮ್ಮೆ ಬರ್ತಾರೆ, ಅವ್ರು ಏನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಇಲ್ಲಿ. ಅವೈಜ್ಞಾನಿಕ ಎತ್ತಿನಹೊಳೆ ಕಾಮಗಾರಿಯಿಂದ ಈ ಎಲ್ಲ ಸಮಸ್ಯೆ ಎದುರಿಸಬೇಕಾಗಿದೆ ಅಂತ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಬೃಹತ್ ಪೈಪ್ ಅಳವಡಿಕೆಯಿಂದ ಸ್ಟಾಕ್ ವಾಟರ್ ರಿಲೀಸ್ ಮೂಲಕ ಮುಂದಾಗುವ ಅವಘಡ ತಪ್ಪಿಸೋದಕ್ಕೆ ಎತ್ತಿನಹೊಳೆ ಯೋಜನಾಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಮಳೆ ನಿಲ್ಲದೆ ಹೋದಲ್ಲಿ ಇನ್ನಷ್ಟು ರಸ್ತೆಗಳು ಜಲಾವೃತ ಆಗುವ ಸಾಧ್ಯತೆ ಇದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕಂಬಿ ಹಿಂದೆ ಕಾಟೇರ ಕಂಗಾಲಾಗಿ ಹೋಗಿದ್ದಾನೆ. ಸೆರೆವಾಸದಿಂದ ಸಾರಥಿ ಸೊರಗಿದ್ದಾನೆ. ಮನೆ ಊಟವಿಲ್ಲದೆ ದಾಸ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಇದೀಗ ನನಗೆ ಮನೆ ಊಟವೇ ಬೇಕು ಅಂತ ದರ್ಶನ್ ಪಟ್ಟು ಹಿಡಿದಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲೂಟಕ್ಕೆ ಕಾಟೇರ ಕಂಗಾಲು. ಮನೆ ಊಟಕ್ಕಾಗಿ ದರ್ಶನ್ ಪತ್ರ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ಕಾಟೇರ ಕಂಗಾಲಾಗಿದ್ದಾನೆ. ಮನೆ ಊಟಕ್ಕಾಗಿ ಪದೇ ಪದೇ ಪರಿತಪಿಸುತ್ತಿದ್ದಾನೆ. ಒಂದೇ ಸಮನೆ ಮನೆ ಊಟವೇ ಬೇಕು ಅಂತ ದಾಸ ದುಂಬಾಲು ಬಿದ್ದಿದ್ದಾನೆ. ಮನೆ ಊಟವೇ ಬೇಕು ಅಂತ ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದಾಸ ಪತ್ರ ಬರೆದಿದ್ದಾನೆ. ಪೌಷ್ಟಿಕಾಂಶದ ಊಟಕ್ಕಾಗಿ 3 ಪುಟಗಳ ಲೆಟರ್ ಅನ್ನ ದರ್ಶನ್ ಬರೆದು ಮನವಿಯನ್ನ ಮಾಡಿದ್ದಾನೆ. ಹಾಗಾದ್ರೆ ದರ್ಶನ್ ಬರೆದ ಪತ್ರದಲ್ಲಿ ಇರೋದೇನು ಅನ್ನೋದನ್ನ ನೋಡೋದಾದ್ರೆ, ಮುಖ್ಯ ವೈದ್ಯಾಧಿಕಾರಿಗಳು ಕೇಂದ್ರ ಕಾರಾಗೃಹ. ವಿಷಯ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಬಂದಿ ಸಂಖ್ಯೆ 6106. ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸ್ತಾ ಇದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸುತ್ತಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆ ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ಇರುವ ಆಹಾರವನ್ನು ನೀಡಬೇಕಾಗಿ ಮಾನ್ಯರಲ್ಲಿ ಮನವಿ. ಜೈಲೂಟ ಸೇರ್ತಾ ಇಲ್ಲ ಅಂತ ಸಾರಥಿ ಮನೆ ಊಟ ಬೇಕು ಅಂತ ಪಟ್ಟು ಹಿಡಿದಿದ್ದಾನೆ.
ತನ್ನದೇ ಹಸ್ತಾಕ್ಷರದ ಮೂಲಕ ಜೈಲಾಧಿಕಾರಿಗಳು ಹಾಗೂ ಮ್ಯಾಜಿಸ್ಟ್ರೇಟ್ಗೆ 3 ಪತ್ರಗಳನ್ನು ಬರೆದು ದಾಸ ಮನವಿಯನ್ನ ಮಾಡಿಕೊಂಡಿದ್ದಾನೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕನ್ ಯಾವುದೇ ವರದಿ ಮಾಡಿದ್ರೂ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿ ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮೇಲೆ ರಿಪಬ್ಲಿಕನ್ ನಡೆಸಿರುವ ಸ್ಟಿಂಗ್ ಆಪರೇಷನ್ ಇವತ್ತು ಬನ್ನೇರುಘಟ್ಟದಲ್ಲಿ ಅಕ್ರಮ ಶೆಡ್ನಲ್ಲಿ ಕಾರ್ಯರೂಪಕ್ಕೆ ಬಂದ್ಬಿಟ್ಟಿದೆ. ಹೇಗೆ ಅಂತೀರಾ? ಈ ವರದಿ ನೋಡಿ. ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ಹಲ್ಚಲ್. ಅಕ್ರಮ ವಲಸಿಗರಿಗೆ ಶೆಡ್ನಲ್ಲಿ ಬುಲ್ಡೋಜರ್ ಸದ್ದು. ನುಸುಳುಕೋರರ ಜಾಗ ಖಾಲಿಗೆ 15 ದಿನ ಡೆಡ್ಲೈನ್. ಹೀಗೆ ಅಕ್ರಮವಾಗಿ ನಿರ್ಮಾಣ ಮಾಡಿರುವ ಶೆಡ್ಗಳನ್ನು ತೆರವು ಮಾಡ್ತಿರುವ ಜೆಸಿಬಿ, ಇನ್ನೊಂದು ಕಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವ ಪೊಲೀಸ್ ತಂಡ. ಈ ಎಲ್ಲ ದೃಶ್ಯಕ್ಕೆ ಕಾರಣ ಆಗಿದ್ದು ರಿಪಬ್ಲಿಕ್ ಕನ್ನಡ ನಡೆಸಿದ ಸ್ಟಿಂಗ್ ಆಪರೇಷನ್ ಸ್ಟೋರಿ. ಹೌದು, ರಾಜ್ಯಕ್ಕೆ ಬಾಂಗ್ಲಾದೇಶದಿಂದ ಕಳ್ಳ ದಾರಿ ಹಿಡಿದು ಸಿಲಿಕಾನ್ ಸಿಟಿಯಲ್ಲಿ ಸದ್ದಿಲ್ದೆ ಬಂದು ನಕಲಿ ದಾಖಲೆ ಮಾಡಿಕೊಂಡು ತಮ್ಮ ಜಾಲ ವಿಸ್ತರಣೆ ಮಾಡ್ತಿದ್ದ ಅಕ್ರಮ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರಕ್ಕೆ ಸಾರ್ಥಕತೆ ಸಿಕ್ಕಿದೆ. ಬನ್ನೇರುಘಟ್ಟ ಪೊಲೀಸರು ಬಿಂಗಿಪುರದಲ್ಲಿನ ಅಕ್ರಮ ಶೆಡ್ ನಿರ್ಮಾಣ ಮಾಡಿದ್ದ ಸ್ಥಳದಲ್ಲಿ ನುಸುಳುಕೋರರ ಜಾಗಕ್ಕೆ ತೆರಳಿ ಶೆಡ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ದಾರೆ. ಇನ್ನು ಪೊಲೀಸರು ಸ್ಥಳಕ್ಕೆ ತೆರಳುತ್ತಾ ಇದ್ದಂತೆ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ದಾಖಲೆ ಇರುವ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ಗಳೊಂದಿಗೆ ಜಮಾಯಿಸಿದ ವಲಸಿಗರು, ನಾವು ಬಾಂಗ್ಲಾ ವಲಸಿಗರಲ್ಲ, ಕಲ್ಕತ್ತಾದಿಂದ ಬಂದಿದ್ದೀವಿ, ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ ಅಂತ ಪೊಲೀಸರ ವಿರುದ್ಧವೇ ಮಾತನಾಡೋದಕ್ಕೆ ಮುಂದಾದ್ರು. हम लोग क्या बोलते हैं, इलेक्ट्रॉनिक सिटी में रहते हैं, बोलता है क्या, फिर बोलते हैं किधर में रहते हैं, हम लोग बोलते हैं बेदसपुरा में रहते हैं, फिर बोलते हैं किधर में, बेदसपुरा का किधर, उस टाइम बोलते हैं एस बिंगीपुरा में रहते हैं. वो पहले बोला कलकत्ता में, कलकत्ता हमारा वो एक नाम है, जैसे इधर सिलबोर्ड है, इलेक्ट्रॉनिक सिटी, ऐसे कोलकाता है. ಆದ್ರೆ ಮೊದಲೇ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಬಂದಿದ್ದ ಬನ್ನೇರುಘಟ್ಟ ಪೊಲೀಸರು ಅಕ್ರಮವಾಗಿ ಪಡೆದಿದ್ದ ವಿದ್ಯುತ್ ಸಂಪರ್ಕ ಕಟ್ ಮಾಡಿದ್ದು 15 ದಿನದ ಒಳಗಾಗಿ ಜಾಗ ಖಾಲಿ ಮಾಡಬೇಕು, ಇಲ್ಲವಾದ್ರೆ ಎಲ್ಲರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವುದಾಗಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನು ಅಲ್ಲಿ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಅವರು ಪ್ರತಿಯೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಬಲಭಾಗದಲ್ಲಿ ಕೂಡ ನೋಡ್ತಾ ಇರುವಂಥದ್ದು ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಅವರು ನಾವು ಸ್ಥಳೀಯರು, ನಾವು ಕೂಡ ಇಲ್ಲೇ ಇರೋದು ಅಂತ ಹೇಳ್ತಿದ್ದಾರೆ. ಎಷ್ಟು ವರ್ಷದಿಂದ ಇರೋದು ಅಂತ ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಇದ್ದೀರಾ ನೀವು? सर मेरा वेस्ट बंगाल कलकत्ता बसीरहाट ತುಂಬಾ ವರ್ಷದಿಂದ ಇದ್ದೀರಲ್ವಾ ನೀವು?